ಹ್ಯೂಮನ್ ಫಿಸಿಯಾಲಜಿಯಿಂದ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್ ಚಾಪ್ಟರ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಎಕ್ಸ್ಕ್ರೀಷನ್ ಅಂದರೆ ಏನು, ಹಾಗೆ ಅನಿಮಲ್ಸ್ಗಳು ಯಾವ ಯಾವ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಕ್ರೀಟ್ ಮಾಡುತ್ತೆ ಅನ್ನೋದನ್ನೆಲ್ಲ ತಿಳ್ಕೊತಾ ಹೋಗೋಣ. ನಾನು ಹೇಳೋದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ, ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಫಸ್ಟ್ ಇವಾಗ ಎಕ್ಸ್ಕ್ರೀಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ರಿಮೂವಲ್ ಆಫ್ ಮೆಟಬಾಲಿಕ್ ವೇಸ್ಟ್ ಫ್ರಮ್ ಬಾಡಿ. ಸೊ ಎಕ್ಸ್ಕ್ರೀಷನ್ ಅಂದರೆ ಏನು, ಬಾಡಿಯಿಂದ ಮೆಟಬಾಲಿಕ್ ವೇಸ್ಟ್ಗಳನ್ನು ರಿಮೂವ್ ಮಾಡೋದನ್ನೇ ನಾವು ಎಕ್ಸ್ಕ್ರೀಷನ್ ಅಂತ ಹೇಳಿ ಕರಿತೀವಿ. ಓಕೆ, ಎಕ್ಸ್ಕ್ರೀಷನ್ ಅಂತ ಹೇಳಿದ್ರೆ ಫೀಕಲ್ ಮ್ಯಾಟರ್ ರಿಮೂವಲ್ ಅಲ್ಲ. ಅಂದರೆ ನಾವು ಏನಸ್ನ ಮುಖಾಂತರ ಏನು ಫೀಕಲ್ ಮ್ಯಾಟರ್ನ ಬಾಡಿಯಿಂದ ಆಚೆ ಹಾಕ್ತೀವಿ ಅದನ್ನು ನಾವು ಎಕ್ಸ್ಕ್ರೀಷನ್ ಅಂತ ಹೇಳಿ ಕರೆಯೋದಿಲ್ಲ. ಮೆಟಬಾಲಿಕ್ ವೇಸ್ಟ್ಗಳನ್ನು ಬಾಡಿಯಿಂದ ರಿಮೂವ್ ಮಾಡೋ ಅಂಥ ಪ್ರೋಸೆಸ್ನ ಎಕ್ಸ್ಕ್ರೀಷನ್ ಅಂತ ಹೇಳಿ ಕರಿತೀವಿ. ಮೆಟಬಾಲಿಕ್ ವೇಸ್ಟ್ ಅಂತ ಹೇಳಿದ್ರೆ ಮೆಟಬಾಲಿಸಮ್, ನಮ್ಮ ಬಾಡಿಯಲ್ಲಿ ನಡೆಯೋ ಮೆಟಬಾಲಿಸಮಿಂದ ಪ್ರೊಡ್ಯೂಸ್ ಆಗುವಂಥ ವೇಸ್ಟ್ಗಳು. ಮೆಟಬಾಲಿಸಮ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಫುಡ್ನ ಬ್ರೇಕ್ ಡೌನ್ ಮಾಡಿ ಎನರ್ಜಿ ಪ್ರೊಡ್ಯೂಸ್ ಮಾಡೋದು. ಸೊ ಅದು ಕೂಡ ಒಂದು ಮೆಟಬಾಲಿಸಮ್. ಈ ಒಂದು ಪ್ರೋಸೆಸ್ಸಲ್ಲಿ ಏನೆಲ್ಲ ವೇಸ್ಟ್ ಮೆಟೀರಿಯಲ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ ಅದನ್ನು ನಾವು ಮೆಟಬಾಲಿಕ್ ವೇಸ್ಟ್ ಅಂತ ಹೇಳಿ ಕರಿತೀವಿ. ಯಾವ್ಯಾವ ಮೆಟಬಾಲಿಕ್ ವೇಸ್ಟ್ಗಳು ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡೋದಾದರೆ ಅಮೋನಿಯಾ, ಯೂರಿಯಾ, ಯೂರಿಕ್ ಆ್ಯಸಿಡ್, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಅಯಾನ್ಸ್ ಲೈಕ್ ಸೋಡಿಯಂ, ಪೊಟ್ಯಾಷಿಯಮ್ ಆ್ಯಂಡ್ ಕ್ಲೋರಿನ್. ಬೇರೆ ಬೇರೆ ಅನಿಮಲ್ಸ್ಗಳು ಬೇರೆ ಬೇರೆ ಮೆಟಬಾಲಿಕ್ ವೇಸ್ಟ್ನ ಎಕ್ಸ್ಕ್ರೀಟ್ ಮಾಡುತ್ತೆ. ಓಕೆ, ಅದನ್ನು ಮೋಡ್ಸ್ ಆಫ್ ಎಕ್ಸ್ಕ್ರೀಷನ್ ಅಂತ ಹೇಳಿ ಕರಿತೀವಿ. ಅಮೋನಿಯಾ ಆಸ್ ಅ ಮೆಟಬಾಲಿಕ್ ವೇಸ್ಟ್ ಎಕ್ಸ್ಕ್ರೀಟ್ ಮಾಡೋ ಅಂಥ ಅನಿಮಲ್ಸ್ಗಳನ್ನು ಅಮೋನಿಯೋಟೆಲಿಕ್ ಅಂತ ಹೇಳಿ ಕರಿತೀವಿ. ಯೂರಿಯಾ ಎಕ್ಸ್ಕ್ರೀಟ್ ಮಾಡೋ ಅಂಥ ಅನಿಮಲ್ಸ್ಗಳನ್ನು ಯೂರಿಯೋಟೆಲಿಕ್ ಅಂತ ಹೇಳಿ ಕರಿತೀವಿ. ಯೂರಿಕ್ ಆ್ಯಸಿಡ್ನ ಎಕ್ಸ್ಕ್ರೀಟ್ ಮಾಡೋ ಅಂಥ ಅನಿಮಲ್ಸ್ಗಳನ್ನು ಯೂರಿಕೋಟೆಲಿಕ್ ಅಂತ ಹೇಳಿ ಕರಿತೀವಿ. ಅಮೋನೋಟೆಲಿಕ್ ಆರ್ಗ್ಯಾನಿಸಮ್ಸ್ಗಳು ಅಮೋನಿಯಾ ಆಸ್ ಅ ಮೆಟಬಾಲಿಕ್ ವೇಸ್ಟ್ ಎಕ್ಸ್ಕ್ರೀಟ್ ಮಾಡುತ್ತೆ. ಅಮೋನಿಯಾ ತುಂಬ ಟಾಕ್ಸಿಕ್ ಆಗಿರುತ್ತೆ, ಹಾರ್ಮ್ಫುಲ್ ಆಗಿರುತ್ತೆ. ಹಾಗೆ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಬೇಕಾಗತ್ತೆ ಅಮೋನಿಯಾನ ಬಾಡಿಯಿಂದ ಎಕ್ಸ್ಕ್ರೀಟ್ ಮಾಡೋದಕ್ಕೆ. ಸೊ ಆದ್ದರಿಂದ ಹೆಚ್ಚಾಗಿ ವಾಟರಲ್ಲಿ ವಾಸ ಮಾಡುವಂಥ ಒಂದು ಆರ್ಗ್ಯಾನಿಸಮ್ಸ್ಗಳು, ಆಕ್ವಾಟಿಕ್ ಆರ್ಗ್ಯಾನಿಸಮ್ಸ್ಗಳು ಈ ಒಂದು ಮೋಡ್ ಆಫ್ ಎಕ್ಸ್ಕ್ರೀಷನ್ನ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಮೆಕ್ಯಾನಿಸಮ್ ಆಫ್ ಎಕ್ಸ್ಕ್ರೀಷನ್ ಯಾವ ರೀತಿಯಾಗಿ ಎಕ್ಸ್ಕ್ರೀಟ್ ಮಾಡುತ್ತೆ ಅಂತ. ಡಿಫ್ಯೂಷನ್ ಅಕ್ರಾಸ್ ಬಾಡಿ ಸರ್ಫೇಸ್ ಆರ್ ಥ್ರೂ ಗಿಲ್ ಸರ್ಫೇಸ್. ಸೊ ಬಾಡಿ ಸರ್ಫೇಸ್ ಏನಿದೆ ಅದ್ರ ಮುಖಾಂತರನೇ ಹಾಗೆ ಡಿಫ್ಯೂಸ್ ಮಾಡಿಬಿಡುತ್ತೆ ಅಥವಾ ಗಿಲ್ಸ್ನ ಮುಖಾಂತರ ಎಕ್ಸ್ಕ್ರೀಟ್ ಮಾಡುತ್ತೆ. ಅಮೋನೋಟೆಲಿಕ್ ಆರ್ಗ್ಯಾನಿಸಮ್ಸ್ಗಳಿಗೆ ಎಕ್ಸಾಂಪಲ್ ಬೋನಿ ಫಿಶ್, ಅಕ್ವಾಟಿಕ್ ಇನ್ಸೆಕ್ಟ್ಸ್, ಅಕ್ವಾಟಿಕ್ ಆಂಫಿಬಿಯನ್ಸ್. ನೆಕ್ಸ್ಟು ಯೂರಿಯೋಟೆಲಿಕ್ ಆರ್ಗ್ಯಾನಿಸಮ್ಸ್ಗಳು ಯೂರಿಯಾನ ಎಕ್ಸ್ಕ್ರೀಟ್ ಮಾಡುತ್ತೆ. ಯೂರಿಯಾ ಎಕ್ಸ್ಕ್ರೀಟ್ ಮಾಡೋದಕ್ಕೆ ಮಾಡ್ರೇಟ್ ಅಮೌಂಟ್ ಆಫ್ ವಾಟರ್ ಬೇಕಾಗುತ್ತೆ. ಅಂದರೆ ಅಮೋನಿಯಾಗಿಂತ ಕಮ್ಮಿ ವಾಟರ್ ಇದ್ದರೆ ಸಾಕು, ತುಂಬ ಜಾಸ್ತಿನೂ ಅಲ್ಲ ತುಂಬ ಕಮ್ಮಿನೂ ಅಲ್ಲ, ಒಂದು ಮೀಡಿಯಮ್ ಅಮೌಂಟ್ ಆಫ್ ವಾಟರ್ ಬೇಕು. ಲೆಸ್ ಟಾಕ್ಸಿಕ್ ದ್ಯಾನ್ ಅಮೋನಿಯಾ. ಯೂರಿಯಾ ಅಮೋನಿಯಾಗೆ ಕಂಪೇರ್ ಮಾಡಿದ್ರೆ ಲೆಸ್ ಟಾಕ್ಸಿಕ್ ಆಗಿರುತ್ತೆ. ಮೆಕ್ಯಾನಿಸಮ್ ಆಫ್ ಎಕ್ಸ್ಕ್ರೀಷನ್ ಯಾವ ರೀತಿಯಾಗಿ ಎಕ್ಸ್ಕ್ರೀಟ್ ಮಾಡುತ್ತೆ ಅಂತ. ಲಿವರಲ್ಲಿ ಏನಾಗುತ್ತೆ ಅಂದರೆ ಅಮೋನಿಯಾ ಯೂರಿಯಾ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ಆ ಯೂರಿಯಾ ಬ್ಲಡ್ಡಿಗೆ ರಿಲೀಸ್ ಆಗುತ್ತೆ. ಬ್ಲಡ್ನ ಮುಖಾಂತರ ಯೂರಿಯಾ ಏನಾಗುತ್ತೆ ಅಂದರೆ ಕಿಡ್ನಿಗೆ ಹೋಗುತ್ತೆ. ಕಿಡ್ನಿಯಲ್ಲಿ ಅದು ಫಿಲ್ಟರ್ ಆಗಿ ಎಕ್ಸ್ಕ್ರೀಟ್ ಆಗುತ್ತೆ. ಎಕ್ಸಾಂಪಲ್ ಮ್ಯಾಮಲ್ಸ್, ಫಿಶಸ್, ಟೆರೆಸ್ಟ್ರಿಯಲ್, ಆಂಫಿಬಿಯನ್ಸ್. ಮ್ಯಾಮಲ್ಸ್ ಅಂದರೆ ಹ್ಯೂಮನ್ಸ್ ಕೂಡ ಯೂರಿಯೋಟೆಲಿಕ್. ಓಕೆ, ನಾವು ಕೂಡ ಯೂರಿಯಾನ ಎಕ್ಸ್ಕ್ರೀಟ್ ಮಾಡ್ತೀವಿ ಕಿಡ್ನಿ ಮುಖಾಂತರ. ನೆಕ್ಸ್ಟು ಯೂರಿಕೋಟೆಲಿಕ್ ಆರ್ಗ್ಯಾನಿಸಮ್ಸ್ಗಳು ಯೂರಿಕ್ ಆ್ಯಸಿಡ್ನ ಎಕ್ಸ್ಕ್ರೀಟ್ ಮಾಡುತ್ತೆ. ಲೆಸ್ ಅಮೌಂಟ್ ಆಫ್ ವಾಟರ್. ಸೊ ಯೂರಿಕ್ ಆ್ಯಸಿಡ್ನ ಎಕ್ಸ್ಕ್ರೀಟ್ ಮಾಡೋದಕ್ಕೆ ತುಂಬ ಜಾಸ್ತಿ ವಾಟರ್ ಏನು ಬೇಕಾಗಿಲ್ಲ, ಒಂದು ಸ್ವಲ್ಪ ವಾಟರ್ ಇದ್ದರೆ ಸಾಕು ಯೂರಿಕ್ ಆ್ಯಸಿಡ್ನ ಬಾಡಿಯಿಂದ ಎಕ್ಸ್ಕ್ರೀಟ್ ಮಾಡಿಬಿಡ್ಬೋದು. ಲೆಸ್ ಟಾಕ್ಸಿಕ್. ಅಮೋನಿಯಾ ಮತ್ತು ಯೂರಿಯಾಗೆ ಕಂಪೇರ್ ಮಾಡಿದ್ರೆ ಯೂರಿಕ್ ಆ್ಯಸಿಡ್ ಏನಾಗಿರುತ್ತೆ ಅಂದರೆ ಲೆಸ್ ಟಾಕ್ಸಿಕ್, ಅಷ್ಟೊಂದೇನು ಹಾರ್ಮ್ಫುಲ್ ಆಗಿ ಇರೋದಿಲ್ಲ. ಮೆಕ್ಯಾನಿಸಮ್ ಆಫ್ ಎಕ್ಸ್ಕ್ರೀಷನ್ ಇನ್ ದ ಫಾರ್ಮ್ ಆಫ್ ಪೆಲ್ಲೆಟ್ ಆರ್ ಪೇಸ್ಟ್. ಸೊ ಯಾವ ರೀತಿ ಎಕ್ಸ್ಕ್ರೀಟ್ ಮಾಡುತ್ತೆ ಅಂತ ಹೇಳಿದ್ರೆ ಪೆಲ್ಲೆಟ್ ಅಥವಾ ಪೇಸ್ಟ್ನ ಫಾರ್ಮಲ್ಲಿ. ಸೊ ನೀವು ಬರ್ಡ್ಸ್ಗಳು ಎಕ್ಸ್ಕ್ರೀಟ್ ಮಾಡೋದನ್ನ ಅಬ್ಸರ್ವ್ ಮಾಡಿರ್ತೀರ, ಪೇಸ್ಟ್ನ ರೀತಿ ಎಕ್ಸ್ಕ್ರೀಟ್ ಮಾಡುತ್ತೆ. ಅದನ್ನು ನಾವು ಪೆಲ್ಲೆಟ್ ಆರ್ ಪೇಸ್ಟ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ರೆಪ್ಟೈಲ್ಸ್, ಬರ್ಡ್ಸ್, ಇನ್ಸೆಕ್ಟ್ಸ್, ಲ್ಯಾಂಡ್ ಸ್ನೇಲ್ಸ್. ಆರ್ಗನ್ಸ್ ಆಫ್ ಎಕ್ಸ್ಕ್ರೀಷನ್. ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗಳಲ್ಲಿ ಬೇರೆ ಬೇರೆ ಎಕ್ಸ್ಕ್ರೀಟರಿ ಆರ್ಗನ್ಸ್ಗಳಿರುತ್ತೆ. ಇನ್ನು ಕೆಲವು ಆರ್ಗ್ಯಾನಿಸಮ್ಸ್ಗಳಲ್ಲಿ ಎಕ್ಸ್ಕ್ರೀಟರಿ ಆರ್ಗನ್ಸ್ಗಳೇ ಪ್ರೆಸೆಂಟ್ ಇರೋದಿಲ್ಲ. ಸೊ ಯಾವ್ಯಾವ ಆರ್ಗ್ಯಾನಿಸಮ್ಸ್ಗಳಲ್ಲಿ ಯಾವ್ಯಾವ ಎಕ್ಸ್ಕ್ರೀಟರಿ ಆರ್ಗನ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಪ್ರೋಟೋಝೋನ್ಸ್ಗಳು ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ನ ಮುಖಾಂತರ ಎಕ್ಸ್ಕ್ರೀಟ್ ಮಾಡುತ್ತೆ. ಪ್ರೋಟೋಝೋನ್ಸಲ್ಲಿ ಯಾವುದೇ ರೀತಿಯಾದ ಎಕ್ಸ್ಕ್ರೀಟರಿ ಆರ್ಗನ್ಸ್ಗಳು ಪ್ರೆಸೆಂಟ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಯುಗ್ಲಿನಾ. ನೆಕ್ಸ್ಟು ಸ್ಪಾಂಜಸ್ಗಳು ಜನರಲ್ ಬಾಡಿ ಸರ್ಫೇಸ್ನ ಮುಖಾಂತರ ಎಕ್ಸ್ಕ್ರೀಟ್ ಮಾಡುತ್ತೆ. ಅಂದರೆ ಅದ್ರದ್ದು ಬಾಡಿ ವಾಲ್ ಏನಿರುತ್ತೆ ಅದ್ರ ಮುಖಾಂತರನೇ
ಎಕ್ಸ್ಕ್ರೀಟ್ ಮಾಡುತ್ತೆ. ಇದರಲ್ಲೂ ಕೂಡ ಯಾವುದೇ ರೀತಿಯಾಗಿ ಪರ್ಟಿಕ್ಯುಲರ್ ಎಕ್ಸ್ಕ್ರೀಟರಿ ಆರ್ಗನ್ಸ್ಗಳು ಪ್ರೆಸೆಂಟ್ ಇರೋದಿಲ್ಲ. ನೆಕ್ಸ್ಟು ಆಸ್ಕೆಲ್ಮೆಂಥಸ್. ಇದರಲ್ಲಿ ಎಕ್ಸ್ಕ್ರೀಟರಿ ಆರ್ಗನ್ಸ್ಗಳು ಪ್ರೆಸೆಂಟ್ ಇರುತ್ತೆ ಇನ್ ದ ಫಾರ್ಮ್ ಆಫ್ ರೆನೆಟೆ ಸೆಲ್ಸ್. ಓಕೆ, ಸೊ ಹೆಚ್ಚು ಶೇಪ್ಡ್ ರೆನೆಟೆ ಸೆಲ್ಸ್ನ ಮುಖಾಂತರ ಎಕ್ಸ್ಕ್ರೀಟ್ ಮಾಡುತ್ತೆ. ಆಸ್ಕೆಲ್ಮೆಂಥಸ್ ಅಂತ ಹೇಳಿದ್ರೆ ರೌಂಡ್ ವರ್ಮ್ಸ್ಗಳು. ನೆಕ್ಸ್ಟು ಪ್ಲಾಟಿಹೆಲ್ಮೆಂಥಸ್. ಪ್ಲಾಟಿಹೆಲ್ಮೆಂಥಸ್ ಅಲ್ಲಿ ಎಕ್ಸ್ಕ್ರೀಟರಿ ಆರ್ಗನ್ಸ್ ಫ್ಲೇಮ್ ಸೆಲ್ಸ್ ಇರುತ್ತೆ. ಸೊ ಫ್ಲೇಮ್ ಸೆಲ್ಸ್ ಅಂದರೆ ಏನು, ಹೇಗಿರುತ್ತೆ, ಇದನ್ನೆಲ್ಲ ಆಲ್ರೆಡಿ ಅನಿಮಲ್ ಕಿಂಗ್ಡಮ್ ಚಾಪ್ಟರಲ್ಲಿ ನೋಡಿದ್ದೀವಿ. ಪ್ಲಾಟಿಹೆಲ್ಮೆಂಥಸ್ ಅಂತ ಹೇಳಿದ್ರೆ ಫ್ಲಾಟ್ ವರ್ಮ್ಸ್. ಫಾರ್ ಎಕ್ಸಾಂಪಲ್ ಲಿವರ್ ಫ್ಲೂಕ್ ಆಗಿರ್ಬೋದು, ಟೇಪ್ ವರ್ಮ್, ಅದರಲ್ಲೆಲ್ಲ ಫ್ಲೇಮ್ ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಅನಿಲಿಡಾ. ಅನಿಲಿಡಾದಲ್ಲಿ ನೆಫ್ರೀಡಿಯಾ ಪ್ರೆಸೆಂಟ್ ಇರುತ್ತೆ. ನೆಫ್ರೀಡಿಯಾ ಮುಖಾಂತರ ಎಕ್ಸ್ಕ್ರೀಟ್ ಮಾಡುತ್ತೆ. ಎಕ್ಸಾಂಪಲ್ ಅರ್ಥವಾರ್ಮ್ ಆಗಿರ್ಬೋದು, ಲೀಚ್, ಇದೆಲ್ಲ ಅನಿಲಿಡಾ ಅಂಡರಲ್ಲಿ ಬರುತ್ತೆ. ಇದರಲ್ಲಿ ನೆಫ್ರೀಡಿಯಾ ಆಸ್ ಅ ಎಕ್ಸ್ಕ್ರೀಟರಿ ಆರ್ಗನ್ಸ್ ಪ್ರೆಸೆಂಟ್ ಇರುತ್ತೆ. ಆರ್ಥ್ರೋಪೋಡಾ. ಆರ್ಥ್ರೋಪೋಡಾದಲ್ಲಿ ಮ್ಯಾಲ್ಫೀಜಿಯನ್ ಟಿಬ್ಯೂಲ್ಸ್ ಇರುತ್ತೆ. ಸ್ಪೈಡರಲ್ಲಿ ಕಾಕ್ಸಲ್ ಗ್ಲ್ಯಾಂಡ್ಸ್, ಪ್ರಾನಲ್ಲಿ ಆಂಟೇನಲ್ ಗ್ಲ್ಯಾಂಡ್ಸ್ ಅಥವಾ ಗ್ರೀನ್ ಗ್ಲ್ಯಾಂಡ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಮೊಲಸ್ಕಾ. ಮೊಲಸ್ಕದಲ್ಲಿ ಕೀಬರ್ಸ್ ಆರ್ಗನ್ ಅಥವಾ ಆರ್ಗನ್ಸ್ ಆಫ್ ಬೋಜನಸ್ ಆಸ್ ಅ ಎಕ್ಸ್ಕ್ರೀಟರಿ ಆರ್ಗನ್ ಪ್ರೆಸೆಂಟ್ ಇರುತ್ತೆ. ಮೊಲಸ್ಕಾ ಅಂದರೆ ಆಕ್ಟೋಪಸ್ ಆಗಿರ್ಬೋದು, ಸ್ಕ್ವಿಡ್, ಹಾಗೆ ಆಯಿಸ್ಟರ್, ಇದೆಲ್ಲ ಬರುತ್ತೆ. ವರ್ಟಿಬ್ರೇಟ್ಸಲ್ಲಿ ಕಿಡ್ನಿ ಇರುತ್ತೆ. ವರ್ಟಿಬ್ರೇಟ್ಸ್ ಅಂತ ಹೇಳಿದ್ರೆ ಟಾಟ್ರೈಸ್ ಆಗಿರ್ಬೋದು, ಹಾಗೆ ಸ್ನೇಲ್ ಮತ್ತು ಹ್ಯೂಮನ್ ಬೀಯಿಂಗ್ಸ್, ಕ್ಯಾಟ್, ಲಯನ್, ಟೈಗರ್, ಸೊ ಇದೆಲ್ಲ ವರ್ಟಿಬ್ರೇಟ್ಸಲ್ಲಿ ಬರುತ್ತೆ.